ರಾಯಲ್ಟಿ ಇಲ್ಲದೆ ಅಕ್ರಮವಾಗಿ ಮರಳು ಗಣಿಗಾರಿಕೆ ಮಾಡುತ್ತಿರುವವರ ವಿರುದ್ಧ ಹಾಗೂ ಇದರಲ್ಲಿ ಶಾಮೀಲು ಆಗಿರುವ ಭೂ ಮತ್ತು ಗಣಿ ವಿಜ್ಞಾನ ಇಲಾಖೆ ಅಧಿಕಾರಿಗಳ ಮೇಲೆ ಸೂಕ್ತ ಕ್ರಮ ಕಾನೂನು ಕೈಗೊಳ್ಳಬೇಕು, ಹೋರಾಟ ನಡೆಸಲಾಗುವುದು ಎಂದು ಕರ್ನಾಟಕ ರಕ್ಷಣಾ ವೇದಿಕೆಯ ಜಿಲ್ಲಾಧ್ಯಕ್ಷ ಗಂಗಣ್ಣ ಡಿಶ್ ಅವರು ಒತ್ತಾಯಿಸಿದ್ದಾರೆ. ಅವರಿಂದು ನಗರದ ಸುದ್ದಿಗಾರರೊಂದಿಗೆ ಮಾತನಾಡುತ್ತಾ, ಜಿಲ್ಲೆಯ ಸಿಂಧನೂರು ತಾಲೂಕಿನ ಗೋಮರ್ಸಿ ಸಮೀಪದ ಸರ್ವೆ ನಂಬರ್ 148/4/1 ಹಾಗೂ 148/4/5 ಒಟ್ಟು 6 ಎಕರೆ 10 ಗುಂಟೆಯಲ್ಲಿ ಮರಳು ಕ್ವಾರಿಕೆ ಹಾಗೂ ಗಣಿಗಾರಿಕೆ ಸಂಬಂಧಿಸಿದ ಇಲಾಖೆಯಿಂದ ಅನುಮತಿ ಪಡೆಯಲಾಗಿದೆ. ಆದರೆ ಪಟ್ಟಾ ಭೂಮಿಯಲ್ಲಿ ನಿಯಮ ಬಾಹಿರವಾಗಿ ಮನಬಂದಂತೆ ಮರಳು ಸಾಗಣೆ ಮಾಡಲಾಗುತ್ತಿದೆ ಎಂದು ಆರೋಪಿಸಿದರು. ಶ್ರೀ ಎಂಟರ್ಪ್ರೈಸಸ್ ಅವರಿಗೆ 5 ವರ್ಷ ಅವಧಿಗೆ ಮಾತ್ರ ನಿಯಮಾನುಸಾರ ಮರಳು ಸಾಗಾಣಿಕೆ ಅನುಮತಿ ನೀಡಲಾಗಿದೆ. ಆದರೆ ಶ್ರೀ ಎಂಟರ್ಪ್ರೈಸಸ್ ಅವರು ನಿಯಮ ಉಲ್ಲಂಘಿಸಿ 1 ಲಾರಿಗೆ ರಾಯಲ್ಟಿ ಪಾವತಿಸಿ 16 ಲಾರಿಗಳ ಮೂಲಕ ಮರಳು ಸಾಗಿಸಲಾಗುತ್ತಿದೆ. ಇದರಿಂದ ಸರ್ಕಾರಕ್ಕೆ ಭಾರಿ ರಾಜಧನ ನಷ್ಟವಾಗಿದೆ ಎಂದು ದೂರಿದರು. ಈ ಅಕ್ರಮ ಗಣಿಗಾರಿಕೆಯಿಂದ ಜಮೀನುಗಳ ಸಾಗುವಳಿ ಮೇಲೆ ಗಂಭೀರ ಪರಿಣಾಮ ಬೀರಿದೆ. ಸಾರ್ವಜನಿಕ ರಸ್ತೆಗಳು ಹದಗೆಟ್ಟಿದೆ ಎಂದರು. ಇದೇ ರೀತಿ ದೇವದುರ್ಗ ತಾಲೂಕಿನ ಜಾಲಹಳ್ಳಿ, ಲಿಂಗದಹಳ್ಳಿ, ಮುದುಗೂಟ ಹಾಗೂ ಬಾಗೂರು, ಏರುಂಡಿ ವ್ಯಾಪ್ತಿಯ ಕೃಷ್ಣಾ ನದಿ ತೀರದಲ್ಲಿ ಯಾದಗಿರಿ ಜಿಲ್ಲೆಯ ಸುರ್ಪುರ್ ಭಾಗದಿಂದ ಅಕ್ರಮವಾಗಿ ಸಾವಿರಾರು ಟ್ರಿಪ್ ಮರಳು ಸಾಗಣೆ ನಡೆಯುತ್ತಿದೆ. ಈ ಬಗ್ಗೆ ಹಲವು ಬಾರಿ ದೂರು ನೀಡಿದರೂ ಸಹ ಪೊಲೀಸ್ ಹಾಗೂ ಗಣಿ ಇಲಾಖೆಯ ಅಧಿಕಾರಿಗಳು ಕ್ರಮ ಕೈಗೊಳ್ಳುತ್ತಿಲ್ಲ ಎಂದು ಆರೋಪಿಸಿದರು. ಇದನ್ನು ತಡೆಯಲು ಹೋದ ನಮ್ಮ ಮೇಲೆ ಜೀವ ಬೆದರಿಕೆ ಹಾಕಿದ್ದಾರೆ ಎಂದು ಆರೋಪಿಸಿದರು. ಸ್ಥಳ ಪರಿಶೀಲನೆ ನಡೆಸಿ ಅಕ್ರಮ ಮರಳು ಮಾಫಿಯನ್ನು ತಡೆದು ಶಾಮೀಲಾದ ಅಧಿಕಾರಿಗಳ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಬೇಕು, ಇಲ್ಲವಾದಲ್ಲಿ ಕಚೇರಿ ಮುಂದೆ ನಿರಂತರ ಹೋರಾಟ ನಡೆಸಲಾಗುವುದು ಎಂದು ಎಚ್ಚರಿಕೆ ನೀಡಿದರು. ಈ ಸಂದರ್ಭದಲ್ಲಿ ರಾಮಕೃಷ್ಣ ಭಜಂತ್ರಿ, ನಂದಪ್ಪ, ಗುರುನಾಥ್ ರೆಡ್ಡಿ, ಭೀಮಣ್ಣ, ಎಸ್ ಪಾಷಾ ಸೇರಿದಂತೆ ಉಪಸ್ಥಿತರಿದ್ದರು. ಸಿಂಧನೂರು ಮತ್ತು ದೇವದುರ್ಗ ತಾಲೂಕಿನಲ್ಲಿ ಅಕ್ರಮವಾಗಿ ಮರಳು ಮಾಫಿಯಾ ನಡೆಯುತ್ತಿದ್ದು, ನಾವು ಭೂ ವಿಜ್ಞಾನ ಅಧಿಕಾರಿಗಳಿಗೆ ಹಲವು ಬಾರಿ ಮನವಿ ಪತ್ರ ಸಲ್ಲಿಸಿದ್ರು ಯಾವುದೇ ಕ್ರಮ ತಗೊಂಡಿಲ್ಲ. ಮುಖ್ಯವಾಗಿ ಸಿಂಧನೂರು ಜಿಲ್ಲೆಯ ಗೋಮರ್ಸಿ, ಸಿಂಧನೂರು ತಾಲೂಕಿನ ಗೋಮರ್ಸಿ ಹಳದತ್ರ ಇರುವ ಸರ್ವೆ ನಂಬರ್ 148/1, 148/5 6 ಗುಂಟೆ 10 ಗುಂಟೆಯಲ್ಲಿ ಇದು ಪಟ್ಟ ಭೂಮಿ. ಇದು ಮರಳು ಮಾಫಿಯಾ ಬಾರಿಗೆ ಒಂದು ಗಣಿಗಾರಿಕೆ ನೀಡಲು ಅನುಮತಿ ಕೊಟ್ಟಾರ. ಆದ್ರ ಪತ್ರ ಅಲ್ಲಿ ಏನ್ ಮಾಡ್ತಾರ ಅಂತಂದ್ರ ಕೇವಲ ಒಂದು 15 ದಿನಕ್ಕೆ ಒಂದ್ಸಲ ಒಂದು ಅದನ್ನ ಏನು ಮಣ್ಣು ತೆಗೆದು ಉಸುರು ತೆಗೆದು ಅಲ್ಲಿ ಹಾಕಿ ಮತ್ತೆ ಅದಕ್ಕೆ ಯಾವುದೇ ರಾಯಿಟಿ ಇರಲಾರ್ದ ಯಾವುದೇ ಇರಲಾರ್ದ ಅದನ್ನ ಅಕ್ರಮವಾಗಿ ಸಾಗಾಣಿಕೆ ಮಾಡ್ತಾರ. ಅಲ್ಲಿ ಯಾವುದೇ ಒಂದು ಮರಳು ತಪಾಸಣೆ ಕೇಂದ್ರ ಆಗಲಿ ಯಾವುದೂ ಇಲ್ಲ. ಹಾಗೆ ನಾವು ದಿನಾಂಕ 10ನೇ ತಾರೀಕಿಗೆ 9/25 ಮೊನ್ನೆ ಭೂ ಗಣಿ ಇಲಾಖೆ ಮನವಿ ಪತ್ರ ಕೊಟ್ಟಿವಿ. ಕೊಟ್ಟಪ್ಪ ಅಂತಂದ್ರೆ ಏನಾದ್ರು ಆಯ್ತು, ನೀವು ಏನಾದ್ರು ಆ ತರ ಒಂದು ಮರಳು ಸಾಗಾಣಿಕೆ ಮಾಡೋದನ್ನ ನಮ್ಗೆ ಫೋನ್ ಮಾಡ್ರಿ ಅಂತ ಹೇಳಿದ್ರು. ನಾವು ಹಲವಾರು ಬಾರಿ ಅವ್ರಿಗೆ ಕಾಲ್ ಮಾಡಿದ್ರು, ಫೋನ್ ಮಾಡಿದ್ರು, ಫೋನ್ ಎತ್ತಾ ಇಲ್ಲ. ಕೇಳಿದ್ರೆ ಯಾವುದೇ ಇರಲಿ, ಏನಾಗಿದ್ರೆ ಇಲ್ಲ ಮೀಟಿಂಗ್ ಆಗಿದ್ರೆ ಆಮೇಲೆ ಮಾಡ್ಬೋದು, ಫೋನ್ ಇದ್ದ ತಕ್ಷಣ ಹೇಳಿ ಕಟ್ ಮಾಡಿಬಿಡ್ತಾರೆ. ಇಲ್ಲಾಂದ್ರೆ ರೆಕಾರ್ಡ್ ಮಾಡಿ ಹಾಕ್ರಿ ಅಂತಂದು ಹೇಳ್ತಾರೆ. ಯಾವುದೇ ಒಂದು ಕ್ರಮ ತಗೊಂಡು ಗೊತ್ತಿಲ್ಲ. ಯಾಕಂದ್ರೆ ನಮ್ಮ ಹೋರಾಟ ಒಂದು 2-3 ಸಲ ಅವ್ರಿಗೆ ಮೌಖಿಕ ಹೋಗಿ ಫೋನ್ ಮಾಡಿದ್ರು, ಫೋನ್ ಆಗ್ತಾ ಯಾವುದಿಲ್ಲ. ಹೀಗಾಗಿ ಅವರ ವಿರುದ್ಧ ಒಂದು ಕ್ರಮ ಕೈಗೊಳ್ಳಲು ಒಂದು ಜಿಲ್ಲಾಧಿಕಾರಿಗಳಿಗೆ ಒಂದು ಮನವಿ ಪತ್ರ. ಹಾಗೆ ನಮ್ಮ ದೇವದುರ್ಗ ತಾಲೂಕಿನ ಜಾಲಹಳ್ಳಿ ಸಮೀಪ ಅಂದ್ರೆ ಆ ಕಡೆ ಸುರ್ಪುರ ಅಂದ್ರೆ ಯಾದಗಿರಿ ಜಿಲ್ಲಾ, ಈ ಕಡೆ ನಮ್ಮ ರಾಯಚೂರು ಜಿಲ್ಲಾ. ಅದು ಏನ್ ಮಾಡ್ತಾರೆ ಅಂತಂದ್ರೆ ಆ ಕಡೆ ಇರುವಂತ ಏನು ಮರಳು ಮಾಫಿಯಾದಾರ ಇದಾರಲ್ಲ, ಈ ಕಡೆ ಲಿಂಗದಹಳ್ಳಿ ಹತ್ತಿರ ಮಧುಗೂಟ ಮತ್ತು ಬಾಗೂರು, ಏರುಂಡಿ ಹಳ್ಳಿ ವ್ಯಾಪ್ತಿಯಲ್ಲಿ ನಮ್ಮ ಕೃಷ್ಣಾ ನದಿ ತೀರದಲ್ಲಿ ಆ ಕಡೆಯಿಂದ ಈ ಕಡೆ ಬಂದು ಮರಳು ಗಣಿಗಾರಿಕೆ ಮಾಡ್ತಾರೆ. ನಾವು 1-2 ಬಾರಿ ಅವರಿಗೆ ಹೋಗಿ ನಾವು ಜಿಲ್ಲಾಧಿಕಾರಿಗಳು ತಿಳಿಸಿವಿ, ಭೂಗಣಿ ಅಧಿಕಾರಿಗಳು ತಿಳಿಸಿದ್ರು